ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಈಗ ತಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ರಾಗಿ ಒಣಗಾಕಿದ್ದೀವಿ ಅಲ್ಲಿಗೆ ಇದ್ದು ಸ್ನೇಹಿತರೆ. ಇದು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಇದು ನಮ್ಮ ಸ್ಮಿತಾ ಮೋಡ ಇದೆಲ್ಲ ಮಾಡಬೇಕಲ್ವ, ಅದು ಕಾಟನ್ ಕೊಟ್ಟಿರ್ತಾರೆ. ಆ ಕಾಟನ್ಗೆ ಸ್ವಲ್ಪ ಫೆವಿಕ್ವಿಕ್ ಹಾಕಿ ಅದನ್ನು ಪೇಸ್ಟ್ ಮಾಡ್ತಾಯಿದೆ. ನೋಡ್ಬೋದು ನೀವು. ಈ ಥರ ಎಲ್ಲ ಮಾಡ್ಕೊತಾಳೆ. ಕೆಲವೊಂದೊಂದು ಗೊತ್ತಿಲ್ಲದ್ದು ಹೇಳ್ಕೊಟ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊತಾ ಇರ್ತಾರೆ. ನೋಡ್ಬೋದು ನೀವು. ಅದು ಸ್ವಲ್ಪ ಗಟ್ಟಿ ಇರುತ್ತೆ ಕಾಟನ್ನು. ಅದನ್ನೆಲ್ಲ ಈ ಥರ ಸ್ಪ್ರೆಡ್ ಮಾಡಿಕೊಂಡು ತಿರ್ಗಾ ಫೆವಿಕ್ವಿಕ್ ಸ್ಪ್ರೆಡ್ ಮಾಡಿ ಆ ಬುಕ್ಕಿಗೆ ಅದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಕಾಟನ್ ಸ್ಪ್ರೆಡ್ ಮಾಡ್ಕೊಬೇಕು. ಅವರೇ ಕೊಟ್ಟಿರ್ತಾರೆ ಇದು, ಅದು ಡ್ರಾಯಿಂಗ್ ಬುಕ್ಕಲ್ಲಿ. ನೋಡಿ, ಈ ಸೈಡಲ್ಲಿ ಇದೆಯಲ್ಲ, ಅದರಲ್ಲಿ ಕೆಲವೊಂದೊಂದು ಥಿಂಗ್ಸು ಅದರಲ್ಲೇ ಇರುತ್ತೆ. ಅದನ್ನು ನಾವು ತಗೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಪೇಸ್ಟ್ ಮಾಡಬೇಕು. ನೋಡಿ, ಸ್ಮಿತಾ ಪೇಸ್ಟ್ ಮಾಡ್ತಾಯಿದೆ. ಕೆಲವೊಂದೊಂದು ಸತಿ ಅವಳ ಕೆಲಸ ಅವಳೇ ಮಾಡ್ಕೊತಾಳೆ. ಇಲ್ಲಾಂದರೆ ಕೆಲವೊಂದು ಸತಿ ನಾವೇ ಮಾಡಿಕೊಡ್ಬೇಕಾಗ್ತದೆ. ನಂಗೆ ಬರೋದಿಲ್ಲ ಅಂತ ಆಟ ಮಾಡ್ತಾ ಇರ್ತಾಳೆ. ಹಿಂಗೆ ಅಂತ ನಿಧಾನಕ್ಕೆ ಕೂತ್ಕೊಂಡು ತೋರಿಸ್ಕೊಟ್ರೆ ಮಾಡ್ತಾ ಹೋಗುತ್ತೆ. ಕೆಲವೊಂದು ಗೊತ್ತಿಲ್ಲದ ಹೇಳ್ಸ್ಕೊತಾಳೆ, ಗೊತ್ತಿರೋದು ಅವಳೇ ಮಾಡ್ತಾಳೆ. ಈ ಥರ ಸ್ನೇಹಿತರೆ. ಇವಾಗ ನೈಟಿಗೆ ಅಡುಗೆ ಬಂದು ನಾನು ನೋಡ್ಬೋದು ನೀವು, ಅವರೆಕಾಯಿ, ಬದನೆಕಾಯಿ, ಆಲೂಗೆಡ್ಡೆ ಹಾಕಿ ಮಸಾಲೆ ಇಟ್ಬಿಟ್ಟು ಮಾಡಿದ್ದೀನಿ. ಒಂದು ಸೈಡ್ ಮುದ್ದೆ, ಒಂದು ಸೈಡ್ ಅನ್ನ ಆಗ್ತಾಯಿದೆ. ಅಲ್ಲಿ ಲಿಖಿತ ಮಾಡ್ತಾ ಇದ್ದಾಳೆ. ನೋಡಿ, ಅವಳಿಗೆ ಏನು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೋ ಅವಳು ಮಾಡ್ತಾ ಇದ್ದಾಳೆ. ಸ್ಮಿತಂಗೆ ಈ ಥರ ಕಾರ್ ಮಾಡೋದಕ್ಕೂ ಸಹ ಕೊಟ್ಟಿದ್ದರು. ಅದನ್ನು ಮಾಡ್ತಾ ಇದ್ದಾಳೆ ಅವಳು ಕೂಡ. ನೋಡಿ, ಫೈನಲಿ ಈ ಥರ ಮಾಡಿದ್ದಾಳೆ. ಕೆಲವೊಂದೊಂದು ಆ ಕಡೆ ಈ ಕಡೆ ಮಾಡಿರೋದನ್ನ ನಾವು ಸರಿ ಮಾಡಿಕೊಡ್ತೀವಿ ಮನೆಯಲ್ಲಿ. ಲಿಖಿತನೋ ಅಥವಾ ನಾನು, ಇಲ್ಲ ಅವ್ರ ಅಪ್ಪಾಜಿ. ನಾನು ನೋಡಿ ಉಲ್ಟಾ ಅಂಟಿಸ್ತಾ ಇದ್ದೀನಿ ಮಾತಾಡಿಕೊಂಡು. ಈಗ ನೋಡಿ ಕರೆಕ್ಟಾಗಿ ಅಂಟಿಸಿದ್ದೀನಿ. ನೋಡ್ಬೋದು. ಓಕೆ, ಇದಾಗಿದೆ. ಈ ಥರ ಅಲ್ಲಿ ಫಸ್ಟು, ಸೆಕೆಂಡು, ಥರ್ಡ್, ಫೋರ್ತ್, ಫಿಫ್ತ್ ಈ ಥರ ಕೊಟ್ಟಿರ್ತಾರೆ. ಈ ಥರ ಮಾಡಬೇಕು ಅಂದ್ಬಿಟ್ಟು ಅದನ್ನ ನೋಡಿಕೊಂಡು ಮಾಡೋದು. ನೋಡಿ, ಸ್ಮಿತಂಗೆ ಕಾರ್ ರೆಡಿ ಆಗಿದೆ. ಓಕೆ, ನಾವು ತಿರ್ಗಾ ಇದು ಬೆಳಗ್ಗೆನ ಬ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ಸ್ನೇಹಿತರೆ, ಇಲ್ಲಿ ನಾನು ನಮ್ಮ ಮನೆಗೆ ಇಬ್ಬರೂ ರಾಗಿ ಜಾಡೆ ಮಾಡ್ತಾಯಿದ್ದೀವಿ. ಇದು ಈ ಸತಿ ಆಗಿರುವಂಥ ರಾಗಿ. ಇದನ್ನು ಜಲ್ಲಿಡಿತಾ ಇದ್ದೀವಿ. ಸ್ವಲ್ಪ ಮೇಲೆ ತೆನೆಲ್ಲ ಇರುತ್ತಲ್ವ, ಅದೆಲ್ಲ ಜಲ್ಡೆ ಹಾಕಿ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ. ಹಾಗೆ ಸ್ನೇಹಿತರೆ, ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಬ್ಲಾಗ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.